ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಬಿಗ್ ಬಾಸ್ ಮುಗಿದು 2 ತಿಂಗಳಾಗಿ ಹೋಯ್ತು. ಅದಕ್ಕಿಂತ ಮುಂಚೆ ಒಂದು 3.5 ತಿಂಗಳ ಬಿಗ್ ಬಾಸ್ ಮನೆ ಒಳಗೆ ಇವರಿಬ್ಬರನ್ನು ನೋಡಿ 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 ಪ್ರತಿನಿತ್ಯ ಮತ್ತೆ ಕೆಲವರು ಲೈವ್ ನೋಡಿದ್ದಾರೆ 24/7. ನಾನು ಕೂಡ ವಿಡಿಯೋಗಳನ್ನು ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ಒಂದಷ್ಟು ವಿಷಯಗಳು ಸಂಗ್ರಹ ಮಾಡ್ಕೋಬೇಕಂತ ತಿಳ್ಕೊಂಡು ನಾನು ಕೆಲವು ಲೈವ್ ಕೂಡ ನೋಡಿದ್ದೀನಿ ನಾನು. ಹೀಗಾಗಿ ನಮ್ಮ ಜೀವನದೊಳಗ ನಮ್ಮ ಬದುಕಿನಲ್ಲಿ ಇವರಿಬ್ರು ನಮಗ ಹಾಸು ಹೊಕ್ಕಾಗಿ ಬಿಟ್ಟಾರ. ಇವರಿಬ್ಬರನ್ನು ನಾವು ಮನಸ್ಸಿನ ಮೇಲೆ ಬಹಳ ತಗೊಂಡ್ಬಿಟ್ಟಿವಿ. ಎಷ್ಟು ತಗೊಂಡಿವಿ ಅಂದ್ರ ನಮ್ಮ ಮನಸ್ಸಿನಿಂದ ಇವ್ರನ್ನ ಒಂದ್ ಸ್ವಲ್ಪ ಮರಿಬೇಕು, ಸೈಡಿಗೆ ಸರಿಸ್ಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಇವ್ರನ್ನ ಸೈಡಿಗೆ ಸರಿಸ್ಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸಿನ ಆಳದಲ್ಲಿ ಅಷ್ಟೊಂದು ಆಳವಾಗಿ ಬೇರೂರು ಬಿಟ್ಟಾರ ಇವರಿಬ್ರು. ಇದು ನಂದು ಒಬ್ಬಂದಲ್ಲ, ಇದು ವಿಚಾರ ಬಹಳ ಮಂದಿ ಇದು ಈ ತರ ಐತಿ ಪರಿಸ್ಥಿತಿ. ಸಾಕಷ್ಟು ಜನ ನನಗ ಇವಾಗಲೂ ಫೋನ್ ಮಾಡ್ತಾ ಇರ್ತಾರ. ಏನ್ರಿ ಗಿಲ್ಲಿ ಕಾವ್ಯ ಅಂತ ಬರೇ ಹೆಂಗ ಫ್ರೆಂಡ್ಸ್ ಅಂತ ಹೇಳ್ತೀರಿ, ಬಹಳ ಡಿಯರೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತೀರಿ, ಸ್ನೇಹಿತರಂತ ಹೇಳ್ತೀರಿ, ಆತ್ಮೀಯ ಸ್ನೇಹಿತರಂತ ಹೇಳ್ತೀರಿ, ಬರೀ ಇದನ್ನೇ ಹೇಳ್ತೀರಿ. ಆದ್ರ ಅವ್ರಿಬ್ರು ಮದುವೆ ಆಗುದು ಯಾವಾಗ್ರಿ ಅಂತ ಕೇಳ್ತಾರ. ನಾನೇನ್ ಹೇಳ್ಬೇಕು? ನಾನೇನ್ ಮದುವೆ ಬ್ರೋಕರಾ? ಮದುವೆ ಆಗುದು ಬಿಡುದು ಅವ್ರಿಬ್ಬರಿಗೆ ಬಿಟ್ಟು. ಯಾಕಂದ್ರೆ ಡಿಸಿಷನ್ ತಗೊಳ್ಳೋರು ಅವರಲ್ಲ. ಅವರು ತಮ್ಮ ಮನೆಯ ವಾತಾವರಣ, ತಮ್ಮ ಪರಿಸ್ಥಿತಿ, ಪರಿಸರ ಅದನ್ನೆಲ್ಲ ನೋಡ್ಕೊಂಡು ಅವರು ಡಿಸೈಡ್ ಮಾಡ್ಬೇಕಾಗ್ತದೆ. ಆದ್ರೆ ಅವರಿಬ್ರು ಮದುವೆ ಆಗುವ ವಿಚಾರದಾಗ ಅದಾರೋ ಇಲ್ಲೋ ಅನ್ನೋದು ನಮಗಿನ್ನೂ ಕ್ಲಿಯರ್ ಆಗಿಲ್ಲ. ಆದ್ರೆ ಒಂದು ಕ್ಲಿಯರ್ ಆಗಿದೆ, ಏನಪ್ಪಾ ಅಂದ್ರೆ ಅವರು ಆತ್ಮೀಯ ಸ್ನೇಹಿತರು ಅನ್ನೋದು ನಮಗ ಕ್ಲಿಯರ್ ಆಗಿದೆ. ಇರ್ಲ್ರಿಪ್ಪ, ಅದು ಏನಾರ ಇರ್ಲಿ. ಈಗ ನಾನೇನ್ ಹೇಳ್ತೀನಿ ಅಂತಂದ್ರ, ಇವ್ರಿಬ್ಬರನ್ನು ನೋಡದೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮಂಥವ್ರು ಬಹಳ ಜನ ಅದಾರ, ಇವ್ರನ್ನ ನೋಡದೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ಇವರಿಬ್ರು ಜೊತೆ ಜೊತೆಯಾಗಿ ನಮಗ ದಿವ್ಸಕ್ಕೆ ಒಂದ್ಸಾರಿ ಆದ್ರೂ ಕಾಣಿಸ್ಕೋಬೇಕು, ಹೋಗ್ಲಿ ಕಡೆಗೆ 2 ದಿವ್ಸಕ್ಕೆ ಒಮ್ಮೆರ ಕಾಣಿಸ್ಕೋಬೇಕು. ಇಷ್ಟು ದಿವಸ ಅಲ್ಲೇ ಇಲ್ಲೇ ಕಾರ್ಯಕ್ರಮ ಇದ್ವು, ಕಾರ್ಯಕ್ರಮದಾಗ ಕಾಣಿಸ್ಕೊಳ್ತಾ ಇದ್ರು, ಅದನ್ನೇ ನೋಡಿ ಸಮಾಧಾನ ಮಾಡ್ಕೊಳ್ತಾ ಇದ್ವಿ ನಾವು. ಇವರಿಬ್ರು ಬಡದಾಡೋದು, ಇವರಿಬ್ರು ಕಿತ್ತಾಡೋದು, ಇವರಿಬ್ರು ಹುಡುಗಾಟಿಗೆ ಮಾಡೋದು, ಇವರಿಬ್ರು ಒಬ್ಬರನ್ನೊಬ್ಬರು ನೋಡ್ಕೊತ ಕೂಡುದು, ಒಬ್ಬರನ್ನೊಬ್ಬರು ನೋಡಿ ನಗುದು, ಇದೆಲ್ಲ ನಮಗ ಖುಷಿ, ಏನೋ ಒಂದ್ ಸಮಾಧಾನ ನಮಗ. ಅದು ಇವರಿಬ್ಬರನ್ನು ನೋಡುದು ರೂಢಿ ಬಿದ್ದಂಗ ಆಗ್ಯದ ನಮಗ. ಅಷ್ಟು ನಾವು ಅದನ್ನ ಮನಸ್ಸಿನ ಮೇಲೆ ತಗೊಂಡ್ಬಿಟ್ಟಿವಿ. ಅದಕ್ಕ ನಾನು ಗಿಲ್ಲಿ ಕಾವ್ಯ ಅವರಲ್ಲಿ ಎಲ್ಲ ಅವರ ಅಭಿಮಾನಿ ಇವರಿಬ್ರು ಸೇರಿ ಒಂದು ಯೂಟ್ಯೂಬ್ ಮಾಡಿದ್ರೆ ಚೆನ್ನಾಗಿರ್ತದ. ಬೇಬಿ ಗಿವ್ಯ ಅಂತಾರೆ ಇಟ್ಕೊಳ್ಳಿ. ಬೇಬಿ ಗಿವ್ಯ ಅಂದ್ರ ಬಿಗ್ ಬಾಸ್ ಗಿಲ್ಲಿ ಕಾವ್ಯ ಅಂದಂಗ ಅದು. ಅಥವಾ ಬರೇ ಗಿವ್ಯ ಅಂತ ಇಟ್ಕೋರಿ, ಗಿವ್ಯ ಯೂಟ್ಯೂಬ್ ಚಾನಲ್, ಗಿವ್ಯ 2025 ಯೂಟ್ಯೂಬ್ ಚಾನಲ್, ಈ ತರ ಏನಾರ ಇಟ್ಕೊಳ್ಳಿ, ಗಿವ್ಯ ಅಂತ ಇಟ್ಕೋಬಹುದು. ಒಂದು ಯೂಟ್ಯೂಬ್ ಚಾನಲ್, ಇಬ್ಬರ ಮಧ್ಯದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಯೂಟ್ಯೂಬ್ ಚಾನಲ್ ಮಾಡಿ, ಆ ಯೂಟ್ಯೂಬ್ನೊಳಗ ವಾರಕ್ಕೊಂದ್ಸಾರಿ ಇಬ್ರು ಭೇಟಿಯಾಗಿ, ಕಾವ್ಯ ಅವ್ರ ಮನಿ ಒಳಗರ ಭೇಟಿ ಆಗ್ರಿ, ಇಲ್ಲ ಗಿಲ್ಲಿ ಅವ್ರ ಮನಿ ಒಳಗರ ಭೇಟಿ ಆಗ್ರಿ. ಹೊರಗಡೆ ಭೇಟಿ ಆಗೋಕ್ಕಿಂತ ನಿಮ್ಮ ಮನೆಯೊಳಗ ಭೇಟಿ ಆಗೋದು ಒಳ್ಳೇದು, ಸುರಕ್ಷಿತ, ಜನರ ಕಿರಿಕಿರಿ ಇರಂಗಿಲ್ಲ. ಯಾಕಂದ್ರೆ ಜನ ಸೇರ್ಕೊಂಡ್ಬಿಡ್ತಾರೆ ನೀವಿಬ್ರು ಎಲ್ಲರೂ ಹೋದ್ರಿ ಅಂದ್ರ. ಆ ಜನರನ್ನ ಕಂಟ್ರೋಲ್ ಮಾಡಕ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಬೇಕಾಗತ್ತ, ಸಮಸ್ಯೆ ಬಹಳ ಆಗ್ತಾವ. ಕಾವ್ಯ ಅವ್ರ ಮನೆಗೆ ವಾರದಾಗ ಒಂದ್ಸಾರಿ ಬಂದು ಒಂದು 2 ಅಥವಾ 4 ವಿಡಿಯೋಗಳನ್ನ ನೀವಿಬ್ರು ಸೇರಿ ಮಾಡಬಹುದು. ಉದಾಹರಣೆಗೆ ಯಾವ ರೀತಿ ವಿಡಿಯೋಗಳಪ್ಪ ಅಂತಂದ್ರೆ, ನೀವಿಬ್ರು ಸೇರಿ ಒಂದಷ್ಟು ಟೀ ಮಾಡ್ಕೊಳ್ಳೋದು. ಆ ಟೀಯನ್ನ 2 ಕಪ್ಪು ಬಸ್ಸಿಗೆ
ಸರ್ವ್ ಮಾಡ್ಕೊಂಡು ನೀವಿಬ್ರು ಎದರ ಬದ್ರ ಕುತ್ಕೊಂಡು ಒಂದೆರಡು ಮಾತಾಡ್ಕೊಂತನ ಆ ಟೀಯನ್ನ ಕುಡಿದು ಮುಗಿಸೋದು ಸಾಕು. ಇದು ಒಂದು ವಿಡಿಯೋ. ಇಷ್ಟನ್ನ ನೀವು ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಜನರಿಗೇನೋ ಒಂಥರ ಖುಷಿ. ಹೌದಪ್ಪ, ಗಿಲ್ಲಿ ಕಾವ್ಯ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದಾರ, ಇಬ್ರು ಕೂಡ ಚಹಾ ಮಾಡಿ ಕುಡಿದ್ರು ನೋಡ್, ಬಹಳ ಖುಷಿ. ಅಥವಾ ಒಂದ್ ದಿವ್ಸ ಇಬ್ರು ಸೇರಿ ಒಂದ್ ಏನಾರ ಐಟಮ್ ಮಾಡ್ರಿ, ಒಂದ್ ಏನಾರ ತಯಾರು ಮಾಡ್ರಿ, ಅಡಿಗೆ ಮಾಡ್ರಿಪ್ಪ, ಪಲಾವ್ ಮಾಡ್ರಿ ಒಂದ್ ದಿವ್ಸ. ಒಂದ್ ದಿವ್ಸ ಏನಾರ ಮಾಡ್ರಿ, ಆಮ್ಲೆಟ್ ಮಾಡ್ರಿ, ಎಗ್ ಆಮ್ಲೆಟ್ ಮಾಡ್ರಿ, ಏನಾರ ಮಾಡ್ರಿ. ಅದನ್ನ ಇಬ್ರು ಕೂಡ ಕುತ್ಕೊಂಡು ತಿನ್ರಿ. ಒಂದ್ 4 ಒಳ್ಳೆ ಮಾತಾಡ್ರಿ, ನಿಮಗ ಅನಿಸಿದ್ದನ್ನ ಮಾತಾಡ್ರಿ. ಯಾಕಂದ್ರೆ ನೀವು ಒಳ್ಳೆ ಫ್ರೆಂಡ್ಸ್ ಅಲ್ವಾ. ಫ್ರೆಂಡ್ಸ್ ಆಗಿ ಒಂದ್ 4 ಮಾತಾಡ್ರಿ. ಅದನ್ನ ನೀವು ವಿಡಿಯೋ ಮಾಡಿ. ಅದು ವಿಡಿಯೋ ಮಿನಿಮಮ್ 5 ನಿಮಿಷ ಇರ್ಬೇಕು, ಮ್ಯಾಕ್ಸಿಮಮ್ 10 ನಿಮಿಷ ಇದ್ರೆ ಸಾಕು. 10 ನಿಮಿಷಕ್ಕಿಂತಲೂ ಹೆಚ್ಚಿನ ದೊಡ್ಡ ವಿಡಿಯೋ ಬೇಡ. 5 ರಿಂದ 10 ನಿಮಿಷ ನೀವು ಒಮ್ಮೆ ಒಂದ ದಿವಸ 4 ವಿಡಿಯೋ ರೆಡಿ ಮಾಡಿ ವಾರಕ್ಕೊಂದು ಅದನ್ನ ನೀವು ಅಪ್ಲೋಡ್ ಮಾಡ್ಬೋದು. ಅಥವಾ ವಾರದಾಗ 2 ಅಪ್ಲೋಡ್ ಮಾಡ್ಬೋದು. ಒಂದು ವಾರದಾಗ 2 ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಅಂತಂದ್ರ ನಮ್ಮಂಥವ್ರಿಗೆ ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತ ಸಬ್ಸ್ಕ್ರೈಬರ್ಸು ನಾನು ತಿಳಿದ ಮಟ್ಟಿಗೆ ಒಂದ ತಿಂಗಳದಾಗ ನಿಮಗ ಒಂದು 10,000ದಿಂದ 15,000 ಜನ ಸಬ್ಸ್ಕ್ರೈಬರ್ ಸಿಗ್ತಾರೆ ನಿಮಗ ಒಂದ ತಿಂಗಳದಾಗ. ಅಂದ್ರೆ ಒಂದ ತಿಂಗಳದಾಗ ನಿಮ್ದು ಯೂಟ್ಯೂಬ್ ಚಾನಲ್ ಮೊನೆಟೈಸೇಷನ್ ಆಗಿ ಹೋಗ್ಬಿಡ್ತದ. ಮತ್ತ ನಿಮ್ಮ ವಿಡಿಯೋಗಳನ್ನ ಒಂದು ಕಡಿಮೆ ಅಂದ್ರೆ ನಾನು ತಿಳಿದ ಮಟ್ಟಿಗೆ 10,000ಕ್ಕಿಂತಲೂ ಹೆಚ್ಚಿಗೆ ಜನ ನೋಡ್ತಾರ. ಕಡಿಮೆನ ನಾ ಹೇಳಾಕತ್ತೀನಿ. ಇವಾಗ ಲಕ್ಷಗಂಟ್ಲೆ ಜನ ನೋಡಿದ್ರು ಅಂತಂದ್ರ ಆ ವಿಡಿಯೋಗಳನ್ನ ನಿಮಗ ಅದರಿಂದ ಇನ್ಕಮ್ ಬರ್ತದ. ಆಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅಡ್ವರ್ಟೈಸ್ಗಳು ಬರ್ತಾವ. ಯಾಕಂದ್ರೆ ನಿಮ್ಮ ವಿಡಿಯೋ ಬಹಳ ಜನ ನೋಡ್ತಾರ ಅಂದ ಕೂಡಲೇ ಅಡ್ವರ್ಟೈಸ್ಗಳು ಬರ್ತಾವ. ಅವು ಬಂಗಾರ ಅಂಗಡಿ ಅಡ್ವರ್ಟೈಸ್ ಆಗಿರ್ಬೋದು, ಬಟ್ಟೆ ಅಂಗಡಿ ಅಡ್ವರ್ಟೈಸ್ ಆಗಿರ್ಬೋದು, ಸಿಲ್ಕ್ ಸಾರಿ ಅಂಗಡಿ ಅಡ್ವರ್ಟೈಸ್ ಆಗಿರ್ಬೋದು, ಅಥವಾ ಯಾವ್ದಾರ ಒಂದು ಹೊಸ ಸಿನಿಮಾ ಬಿಡುಗಡೆ ಅಡ್ವರ್ಟೈಸ್ ಆಗಿರ್ಬೋದು. ಯಾವ್ದಾರ ಒಂದು ಪ್ರಚಾರಕ್ಕೆ ಬರ್ತದ, ಅದಕ್ಕೆ ನೀವು ದುಡ್ಡು ಬರ್ತದ ನಿಮ್ಗ. ನೀವಿಬ್ರು ಸೇರಿ BB ಗಿವ್ಯ ಅಥವಾ ಬರೇ ಗಿವ್ಯ ಯೂಟ್ಯೂಬ್ ಚಾನಲ್ ಅಥವಾ ಗಿವ್ಯ 2025 ಯೂಟ್ಯೂಬ್ ಚಾನಲ್, ಹಿಂಗೇನಾರ ಒಂದು ಯೂಟ್ಯೂಬ್ ಚಾನಲ್ ಇಬ್ರು ಸೇರಿ ಆರಂಭ ಮಾಡ್ರಿ. ನಿಮಗೊಂದು ಒಳ್ಳೆಯ ಜನಪ್ರಿಯತೆ ಐತಿ. ಆ ಜನಪ್ರಿಯತೆಯನ್ನ ನೀವು ಸದ್ಬಳಕೆ ಮಾಡ್ಕೊಂಡಂಗ ಆಗತ್ತ. ಹಾಗೂ ನಿಮ್ಮ ಅಭಿಮಾನಿಗಳ ಜೊತೆ ಒಂದು ಲಿಂಕ್ ಇಟ್ಕೊಂಡು ಹೋದಂಗ ಆಗತ್ತ. ಲಿಂಕ್ ತಪ್ಪಿಸ್ಬೇಡ್ರಿ. ಯಾಕಂದ್ರೆ ನಿಮ್ಮನ್ನ ನೋಡ್ಬೇಕು ಅನ್ನೋ ಕುತೂಹಲ ಅಭಿಲಾಷೆ ಇದ್ದವ್ರು ಅಭಿಮಾನಿಗಳು ಬಹಳ ಜನ ಅದಾರ. ಅದ್ರಾಗ ನಾನು ಒಬ್ಬವ. ನಾನು ಯಾವುದಕ್ಕೂ ಸಂಕೋಚ ಪಡ್ತಾ ಇಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಅದಕ್ಕ ನೀವು ಒಂದು ಒಳ್ಳೆಯ ಯೂಟ್ಯೂಬ್ ಚಾನಲ್ ಮಾಡೋದು ಬಹಳ ಒಳ್ಳೆಯದು ಅನ್ನುವಂಥ ಮಾತನ್ನ ಹೇಳ್ತೀನಿ. ಈ ವಿಷಯವನ್ನ ದಯವಿಟ್ಟು ಗೊತ್ತಿದ್ದವರು, ಅವರಿಗೆ ಹತ್ರ ಇದ್ದವರು, ಅವರಿಗೆ ಸಮೀಪ ಇದ್ದವರು, ಅವ್ರ ಜೊತೆ ಸಂಪರ್ಕ ಇದ್ದವರು ಈ ವಿಡಿಯೋವನ್ನ ಅವರಿಗೆ ತೋರಿಸ್ರಿ, ತಿಳಿಸ್ರಿ. ಅವರಿಬ್ರು ಸೇರಿ ಒಂದು ಒಳ್ಳೆಯ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಚೆನ್ನಾಗಿರ್ತದೆ. ಅವ್ರ ಫ್ರೆಂಡ್ಶಿಪ್ ಹಾಗೆ ಮುಂದುವರಿತದೆ, ಜನಗಳ ಸಂಪರ್ಕ ಕೂಡ ಹಾಗೆ ಮುಂದುವರಿತದೆ. ಏನಾರ ಮಾಡ್ರಿ ನೀವು ವಿಡಿಯೋ ಇಬ್ರು ಸೇರಿ ಕುತ್ಕೊಂಡು ಯಾವ್ದಾರ ಒಂದು ಸಬ್ಜೆಕ್ಟ್ ಮ್ಯಾಗ ಡಿಸ್ಕಷನ್ ಮಾಡ್ರಿಪ್ಪ, ಒಂದ್ 10 ನಿಮಿಷ. ಅದನ್ನ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ರಿ. ಅಥವಾ 1 ತಾಸು ತನ ಡಿಸ್ಕಷನ್ ಮಾಡ್ರಿ ಯಾವುದೇ ಒಂದು ಸಬ್ಜೆಕ್ಟ್ ಮ್ಯಾಗ ನೀವಿಬ್ರು ಸೇರಿ. ಅದನ್ನ 4 ಭಾಗ ಮಾಡಿ, ಪಾರ್ಟ್ 1, 2, 3, 4 ಅಂತ ತಿಳ್ಕೊಂಡು 10 ನಿಮಿಷದ್ದು ಒಂದು 4 ವಿಡಿಯೋ ಮಾಡ್ರಿ. ತಿಂಗಳಿಗೆ ಒಂದು 8 ವಿಡಿಯೋ ಅಪ್ಲೋಡ್ ಮಾಡ್ರಿ ಸಾಕು. ಅಂದ್ರೆ ವಾರಕ್ಕೆ 2. ಅಂದ್ರ ಜನಗಳು ನಿಮ್ಮನ್ನ ನೋಡ್ತಾ ಇರ್ತಾರ, ತಮ್ಮ ಅಭಿಪ್ರಾಯಗಳನ್ನ ಹಾಕ್ತಾ ಇರ್ತಾರ, ಜನರ ಜೊತೆ ನಿಮ್ಮ ಸಂಪರ್ಕ ಹಾಗೆ ಮುಂದುವರಿತದ ಅನ್ನೋ ಸಲುವಾಗಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಜನರ ಮನಸ್ಸಿನಿಂದ ದೂರ ಹೋಗ್ತಾ ಇಲ್ಲ, ಸರಿತಾ ಇಲ್ಲ. ನಿಮ್ಮನ್ನ ಮರೆಯಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರ ಜನ, ಆದ್ರೂ ಕೂಡ ಮರೆಯಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನೀವು ಅವ್ರ ಜೊತೆ ನಿಮ್ಮ ಸಂಪರ್ಕವನ್ನು ಕಾಯ್ಕೊಂಡು ಹೋಗ್ರಿ ಅಂತ ನಾನು ವಿನಂತಿಯನ್ನ ಮಾಡ್ಕೋತಾ ನಾನು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ನಮ್ಮ ವಿಡಿಯೋಗಳನ್ನ ನೋಡ್ರಿ, ನಮಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೀವಾಗಿದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಅಂತ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್.